ಇದೇ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು. ಅದಕ್ಕೆ ಕರ್ನಾಟಕದ 2 ಗರಿ ಸಿಕ್ಕಿರ್ತಕ್ಕಂಥದ್ದು ಕರ್ನಾಟಕಕ್ಕೆ. ಅಂದರೆ ಮೂರ್ತಿ ಮೈಸೂರಿನದ್ದಾದರೆ ಒಂದು ರಾಮಲಲ್ಲನ ಆಮಂತ್ರಣ ಪತ್ರಿಕೆ ಮೇಲೆ ಹರಿದಾಡ್ತಕ್ಕಂಥ ಲಾಂಛನ ಅದು ಕರ್ನಾಟಕದೇ ಆಗಿರ್ತಕ್ಕಂಥದ್ದು. ಅದು ಕಲಬುರಗಿಗೆ ಈ ಒಂದು ಹೆಗ್ಗಳಿಕೆ ಸಿಕ್ಕಿರ್ತಕ್ಕಂಥದ್ದು. ಕಲಬುರಗಿಯ ಹೆಸರಾಂತ ಬಂಧು ಪ್ರಿಂಟರ್ಸ್ನ ರಮೇಶ್ ತಿಪ್ನೂರವರ ಕೈಯಲ್ಲಿ ಅರಳಿದಂಥ ಈ ಒಂದು ಲಾಂಛನ ಇದೀಗ ಒಂದು ದೇಶಾದ್ಯಂತ ಕೂಡ ಹರಿದಾಡ್ತಕ್ಕಂಥದ್ದು. ಅದು ಕಲಬುರಗಿಯಿಂದಲೇ ಸೆಲೆಕ್ಟ್ ಆಗಿರತಕ್ಕಂಥ ಹೆಮ್ಮೆ ಕೂಡ ಇರತಕ್ಕಂಥದ್ದು. ಹಾಗಾದರೆ ಈ ಒಂದು ಲಾಂಛನದ ಹಿಂದಿನ ಪರಿಶ್ರಮವೇನು, ಈ ಒಂದು ಲಾಂಛನ ಸೆಲೆಕ್ಟ್ ಆಗೋದಕ್ಕೆ ಕಾರಣ ಏನು ಅಂತಕ್ಕಂಥ ವಿಚಾರವಾಗಿ ಇದೀಗ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ಸ್ವತಃ ರಮೇಶ್ ಅವರೇ ಇದ್ದಾರೆ. ಅವರನ್ನೇ ಒಂದು ಮಾತಾಡಿಸಿ ತಿಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಇದೀಗ ನಾನು ಮಾಡ್ತೇನೆ. ಸರ್, ಇದೀಗ ಈ ಒಂದು ಲಾಂಛನ ನಿಮ್ಮ ಕೈಯಲ್ಲಿ ಅರಳಿದಂಥ ಒಂದು ಲಾಂಛನ ಇದೀಗ ದೇಶಾದ್ಯಂತ ಹರಡ್ತಾ ಇರ್ತದ್ದು. ಒಂದು ರಾಮಲಲ್ಲನ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಕೂಡ ಇರತಕ್ಕಂಥದ್ದು. ಮೊದಲಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನ ಆಶೀರ್ವಾದದಿಂದ, ಶ್ರೀ ಶರಣಬಸವೇಶ್ವರ ಕೃಪೆಯಿಂದ ಅಕ್ಟೋಬರ್ 16ನೇ ತಾರೀಕು ನನಗೆ ಅಯೋಧ್ಯೆ ಕಮಿಟಿಯಿಂದ ಫೋನ್ ಬಂತು. ಇಲ್ಲ, ನೀವು ಬಂಧು ಪ್ರಿಂಟರ್ಸ್ನಲ್ಲಿ ಒಂದು ಸ್ವಲ್ಪ ಲೋಗೋ ಮಾಡಿ ಕೊಡಬೇಕು ನಮಗೆ ಅಂತಂದರು. ಭಾಳ ಸಂತೋಷ ಆಯ್ತು ಕೇಳಿ. ಆಯ್ತು ರೀ, ನಾನು ನನ್ನ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀನಿ, ನನ್ನ ನಮ್ಮಲ್ಲಿ ಬಂಧು ಪ್ರಿಂಟರ್ದಾಗ ಏನಾಗ್ತದೆ ಮಾಡಿ ಕಳಿಸ್ತೀನಿ ಅಂಥೇಳಿ ಸತತವಾಗಿ 4 ದಿವಸ ಪ್ರಯತ್ನ ಪಟ್ಟು ಆ ಲೋಗೋವನ್ನು ರೆಡಿ ಮಾಡಿದೆ. ಅದು ಏನು ಅಂದರೆ ಒಂದು 8 ಡಿಸೈನ್ ಮಾಡಿದ್ದೆ. ನಾನು ಮೊದಲು 8 ಡಿಸೈನ್ ಮೊದಲು ಕಳಿಸಿದೆ. ಅದರ ವಿಶೇಷತೆ ಏನಂದ್ರೆ, ನನ್ನ ತಲೆಯಾಗ ಏನು ಬಂತು ಅಂದ್ರೆ, ಈ ಲೋಗೋ ನನಗೆ ಮಾಡ್ಲಿಕ್ಕೆ ಕೊಟ್ಟಾರಂದ್ರೆ ಅದ್ರಾಗ ಏನು ವಿಶೇಷತೆ ಇರಬೇಕಂದ್ರೆ, ಮೊಟ್ಟ ಮೊದಲನೇದಾಗಿ ರಾಮನ ಭಕ್ತ ಇರುವಂಥ ಹನುಮಂತ ಇರಬೇಕು. ಅದು ನಮ್ಮ ಕರ್ನಾಟಕದಲ್ಲೇ ಜನ್ಮ ತಾಳಿದ ಹನುಮಂತ, ಅವನ ಪರಮ ಭಕ್ತ ಆತ ಇರಬೇಕು. ಮತ್ತು ಎಲ್ಲರಿಗೂ ಬೆಳಕು ಕೊಡುವಂಥ, ಎಲ್ಲ ಸಮಾಜದವರಿಗೂ ಎಲ್ಲ ದೇಶಕ್ಕೂ ಬೆಳಕು ಕೊಡುವಂಥ ಸೂರ್ಯನ ಕಿರಣಗಳಿರಬೇಕು. ಮತ್ತು ಶ್ರೀಕೃಷ್ಣನ ಚಕ್ರ ಇರಬೇಕು. ಅದನ್ನು ಥೀಮ್ ಇಟ್ಕೊಂಡು ಒಂದು ಸಾವಿರಾರು ರಾಮನ ಫೋಟೋಗಳನ್ನು ನೋಡಿ ಅದನ್ನು ನಾನು ಸೆಲೆಕ್ಟ್ ಮಾಡಿದೆ. ಒಂದು 8 ಫೋಟೋ ಸೆಲೆಕ್ಟ್ ಮಾಡಿ ನಡುಬರ್ಕ್ ರಾಮನ ಫೋಟೋ ಹಾಕಿದೆ. ಆಮೇಲೆ ಎರಡೂ ಸೈಡಿಗೆ ಹನುಮಂತನ ಒಂದು ನಮಸ್ಕಾರ ಫೋಟೋ, ರಾಮನಿಗೆ ನಮಸ್ಕಾರ ಮಾಡುವಂಥ ಎರಡೂ ಸೈಡಿಗೆ 2 ಹನುಮಂತನ ಫೋಟೋ ಹಾಕಿದೆ. 3 ಕಲರ್ಗಳನ್ನು ಅದರಲ್ಲಿ ಯೂಸ್ ಮಾಡೀನಿ ನಾನು. ಕೇಸರಿ, ಹಳದಿ, ಕೆಂಪು, ಈ 3 ಕಲರನ್ನು ಆ ಲೋಗೋಕ್ಕೆ ನಾನು ಯೂಸ್ ಮಾಡೀನಿ. ಆಮೇಲೆ ಏನಂದರೆ ಅದರು ನನಗೆ ಇಷ್ಟು ಸಂತೋಷ ಅನ್ನಿಸ್ತು ಅವ್ರನ್ನು ಹೇಳಿದಾಗ. ಅದನ್ನು 8 ಡಿಸೈನ್ ಮಾಡಿ ನಾನು ಈ ಥರ ಎಲ್ಲ ಮಾಡಿ ಕಳಿಸ್ದ ಮೇಲೆ ನೋಡೋಣ ಅಂತ ಹೇಳೋರು. ಮತ್ತೆ ಅವರು ಫೋನ್ ಮಾಡಿ, ಇಲ್ಲ ಇನ್ನೊಂದು ಸ್ವಲ್ಪ ನೋಡಿರಿ, ಅದು ಚೇಂಜಸ್ ಮಾಡಿರಿ, ಇದು ಚೇಂಜಸ್ ಮಾಡಿರಿ, ಇವ್ರಿಗೆ ಡಿಸ್ಕಸ್ ಮಾಡಿ ಮತ್ತೆ ಒಂದು 7-8 ಲೋಗೋ ಮಾಡಿ ಮೇಲ್ ಮಾಡಿದೆ. ನೋಡೋಣ ಅಂತ ಹೇಳೋರು. ಅವ್ರ ಬಳಿ ಇಡೀ ಭಾರತ ದೇಶನೇ ಇಲ್ಲ, ವಿಶ್ವದಾಗೆ ಎಲ್ಲ ಪ್ರತಿಷ್ಠೆ. ನಿಮಗೆ ಯಾರಿಂದ ಆಹ್ವಾನ ಬಂದಿತ್ತು, ಯಾವಾಗ ಬಂದಿತ್ತು ಇದನ್ನು ಮಾಡೋಕ್ಕೆ ಅಂತ? ಏನು ರಾಮ ಮಂದಿರ ಟ್ರಸ್ಟಿನ ಸದಸ್ಯರಿದ್ದಾರೆ, ಇನ್ಚಾರ್ಜ್ ನಮ್ಮದು ಕನ್ಸ್ಟ್ರಕ್ಷನ್ದು ರಾಮ ಮಂದಿರ ಏನು ನಿರ್ಮಾಣವಾಗ್ತಿದೆ ಅದರ ಇನ್ಚಾರ್ಜ್ ಗೋಪಾಲ್ಜಿ ಅಂತ ಅವ್ರು ಕರ್ನಾಟಕದವರೇ. ಅವರು ಇಲ್ಲಿ ಕಲಬುರಗಿಗೆ ಬಂದು ನಾನು ಮಾಡಿ ಕಳಿದ ಮೇಲೆ 4 ತಾಸು ಕುಂತು ಅದರ ಬಗ್ಗೆ ಎಲ್ಲ ನೋಡಿ ಇಲ್ಲೇ ಪೆನ್ ಡ್ರೈವ್ ಮಾಡಿ ನಾನು ಅವ್ರಿಗೆ ಕಳಿಸಿದ ಮೇಲೆ ಎಲ್ಲ ಕಡೆಯಿಂದ ಅವ್ರ ಬಳಿ ಬಂದ ಮೇಲೆ ಆ ಪಂಚ್ ಕಮಿಟಿದವ್ರು ಕೂಡಿ ಎಲ್ಲರೂ ಅದ್ರ ನೋಡಿ ಎಲ್ಲ ಪ್ರಿಂಟಿಂಗ್ದವ್ರು ನೋಡಿ ಕುಂತು ಫೈನಲ್ ಮಾಡಿ ಅದು ಇದೇ ಲೋಗೋ ಫೈನಲ್ ಮಾಡ್ಬೇಕಂತ ಎಲ್ಲರ ಬಾಯಿಲಿಂದ ಬಂತಂತ. ಅದಕ್ಕೆ ನನಗೆ ಅಂಥ ಸಂತೋಷ ಎಂದೂ ಆಗಿದ್ದಿಲ್ಲ. ಅವರು ಎಲ್ಲ ಪ್ರಿಂಟಿಂಗ್ನಾಗೂ ನಂದೇ ಲೋಗೋ ಬೆಳೆಸಿದ್ದಾರೆ. ಅಲ್ಲ, ನಾಡಿನಾದ್ಯಂತಲೂ ಕೂಡ ಆಹ್ವಾನ ಮಾಡಿದ್ರು ಅವರು ಈ ಲೋಗೋ ರೆಡಿ ಮಾಡೋದಕ್ಕೆ. ಅಂದರೆ ಸಾವಿರಾರು ಲೋಗೋಗಳು ಕೂಡ ಅಲ್ಲಿ ಬಂದಿದ್ದು. ಅಂಥದ್ರಲ್ಲಿ ಕಲಬುರಗಿಯಿಂದ ನಿಮ್ಮದು ಸೆಲೆಕ್ಟ್ ಆಗೋದಕ್ಕೆ ಏನು ಕಾರಣ ಆಯಿತು ಅಂತ? ಏನು ಕಾರಣ ಇಲ್ಲ, ಅವರು ಎಲ್ಲ ಡಿಸೈನ್ಗಳು ನೋಡಿದ್ದಾರೆ. ಅದರಲ್ಲಿ ನಮ್ಮ ಲೋಗೋ ಅವ್ರಿಗೆ ಪಸಂದ್ ಬಂತು. ಎಲ್ಲರೂ ಕೂಡ ಏನೇ ಇದು ಇಲ್ಲದೇ ಈ ಲೋಗೋ ಫೈನಲ್ ಮಾಡಿದರು. ಅದಕ್ಕೋಸ್ಕರ ಅದು ಮನಿ ಹಂಚ್ತಾಯಿದ್ದರು. ನನಗೂ ಭಾಳ ಸಂತೋಷ ಆಯಿತು, ನನ್ನ ಲೋಗೋನೇ ಫೈನಲ್ ಆಗಿದೆ ಅಂಥೇಳಿ. ಆಯ್ತಂತೇಳಿ ಅಷ್ಟೇ ಸಂತೋಷ ಇದ್ದೆ. ಆಮೇಲೆ ಮತ್ತೆ ಫೋನ್ ಮಾಡಿರಿ, ಇಲ್ಲ ಅದ್ರ ಚಾರ್ಜಸ್ ಎಷ್ಟು ಕೊಡ್ಬೇಕು ಹೇಳ್ರಿ, ನಾವು ಕಳಿಸ್ತೀವಿ ಅಂತಂದರು. ನೋಡಿರಿ, ನಾನು ರಾಮನ ಪರಮ ಭಕ್ತ. ಇಡೀ ಎಷ್ಟೋ ಸಾವಿರಾರು ವರ್ಷಗಳಿಂದ ರಾಮನ ಭಕ್ತರು ರಾಮನ ಮಂದಿರ ಆಗಬೇಕಂತ ಹೋರಾಟ ಮಾಡಿ ಎಷ್ಟೋ ತ್ಯಾಗ ಬಲಿದಾನ ಮಾಡಿದ್ದಾರೆ. ಯೋಧರು ಸತ್ತಾರ, ಪೊಲೀಸ್ ಸಿಬ್ಬಂದಿಗಳು ಸತ್ತಾರ, ಆಮೇಲೆ ಎಷ್ಟೋ ಜನ ನಮ್ಮ ನ್ಯೂಸ್ ಚಾನಲ್ದವರು, ಎಲ್ಲರೂ ಮಾಧ್ಯಮದವರು, ಎಲ್ಲರೂ ಇಂಥವ್ರೆಲ್ಲ ಹೋರಾಟ ಮಾಡಿ ತೀರ್ಕೊಂಡಿದ್ದಾರೆ. ನಂದೇನು ಒಂದು ಅಳಿಲು ಸೇವೆ, ನನಗೆ ಯಾವುದು ದುಡ್ಡು ಬೇಡ, ನೀವು ಒಂದು ಕೆಲಸ ಕೊಟ್ಟಿರಿ, ನಂದು ಸೆಲೆಕ್ಟ್ ಮಾಡಿರಿ, ಅದೇ ನನಗೆ ಆಶೀರ್ವಾದ ರಾಮಂದು. ನನಗೆ ಯಾವುದೂ ದುಡ್ಡು ಇಲ್ಲ,
ನಿಮಗೆ ನಾನು ಧನ್ಯವಾದ ಹೇಳಬೇಕಂತೇಳಿ ಅವರಿಗೆ ನಾನು ಧನ್ಯವಾದ ಸಲ್ಲಿಸಿಲ್ಲ. ಈಗ ಲೋಗೋ ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಎಷ್ಟು ಫೇಲ್ ಆಯಿತು, ಎಷ್ಟು ಪಾಸ್ ಆಯಿತು, ಎಷ್ಟು ದಿವಸ ನೀವು ಇದ್ರ ಹಿಂದೆ ಕೆಲಸ ಮಾಡಿದಿರಿ, ಯಾವೆಲ್ಲ ಅಂಶಗಳು ನೀವು ಇಟ್ಕೊಂಡಿದ್ದೀರಿ ಅಂತ? ನಾನು ಲೋಗೋ ತಯಾರಿ ಮಾಡಬೇಕಾದ್ರೆ ನಮ್ಮದು ಕಂಪ್ಯೂಟರ್ದು ಒಂದು ಹುಡುಗಗೆ ತೊಗೊಂಡು ಎದುರು ಕುಂತು ಅವು ಬೇರೆ 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 ಎಲ್ಲ ಡಿಸೈನ್ಸ್ ಎಲ್ಲ ಕಡೆಯಿಂದ ನೋಡಿ ಈ ಥರ ನಾನು ರೆಡಿ ಮಾಡಿಸಿದ್ದು ಏನು ರೀ. ರೆಡಿ ಮಾಡಿಸಿದ್ರಿ? ಹ್ಞೂ. ಅಲ್ಲ ಅಂದರೆ ಇದರಲ್ಲಿ ಎಷ್ಟು ನೀವು ರೆಡಿ ಮಾಡಿದ್ರಿ, ಅದರಲ್ಲಿ ಸೆಲೆಕ್ಟ್ ನೀವು ಹೆಂಗೆ ಮಾಡಿದ್ರಿ ಇದರಲ್ಲಿ? ನೋಡಿರಿ, ನಾವು ಟೈಮಿಂಗ 1 ದಿವಸಲಿಂದ 6 ದಿವಸ ಟೈಮ್ ತೊಗೊಂಡಿದ್ದೆವು ಏನು ರೀ. ಟೋಟಲ್ 8-9 ಡಿಸೈನ್ ಮಾಡಿ ನಾನು ಕಳಿಸಿದ್ದೆ. 8-9 ಡಿಸೈನ್ದಾಗ ಎಲ್ಲದರಲ್ಲಿ ರಾಮನ ಚಿತ್ರ ಬೇರೆ ಬೇರೆ, ಕಲರ್ ಬೇರೆ ಬೇರೆ, ಹಿಂಗೆಲ್ಲ ಮಾಡಿ ಕಳಿಸಿದ್ದು. ಅದ್ರಾಗ ಈ ಲೋಗೋ, ಈ ರಾಮನ ಫೋಟೋ, ಹನುಮಂತಿರೋದಂತೂ ಅವ್ರಿಗೆ ಎಲ್ಲರಿಗೆ ಎಲ್ಲಿಯೂ ಬಂದಿಲ್ಲ ಹಿಂಗೆ ಹನುಮಂತಿರೋದು. ಅವ್ರಿಗೆ ಅದು ಅಂತೂ ಭಾಳ ಪಸಂದಾಗಿ ಭಾಳ ಖುಷಿಯಾಗಿದ್ದಾರೆ ಅಂತ ಹೇಳೋರು. ಅಲ್ಲ, ಸೆಲೆಕ್ಟ್ ಆದಂಥ ಸಂದರ್ಭದಲ್ಲಿ ಅವರು ಇದರಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ನಿಮ್ಮ ಹತ್ರ ಯಾವ ರೀತಿ ಡಿಸ್ಕಸ್ ಮಾಡಿದರು? ಇದನ್ನು ಸೆಲೆಕ್ಟ್ ಆಗೋದಕ್ಕೆ ಅವ್ರಿಗೆ ಏನು ಇದರಲ್ಲಿ ಇಷ್ಟ ಆಯಿತು ಅವರಿಗೆ ಅಂತ? ಅದೇ ಹೇಳ್ದಲ್ಲ, ಎಲ್ಲ ಸೂರ್ಯನೂ ಇದ್ದಾನೆ, ಶ್ರೀಕೃಷ್ಣನ ಚಕ್ರನೂ ಇದೆ, ರಾಮನೂ ಇದ್ದಾನೆ, ಹನುಮಂತನೂ ಇದ್ದಾನೆ, ಎಲ್ಲ ಅದ್ರ ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ. ಅದಕ್ಕೋಸ್ಕರ ಎಲ್ಲರಿಗೂ ಪಸಂದ್ ಬಂತಪ್ಪ, ನಿನ್ನೆಗೆ ನಿಂದ ಲೋಗನೇ ಪಸಂದ್ ಮಾಡಿದೆವು, ನಿನಗೆ ಧನ್ಯವಾದ ಅಂತ ಹೇಳು. ಅಲ್ಲ, ಅಂದರೆ ಕರ್ನಾಟಕದಿಂದಲೇ ಎರಡೂ ಕೂಡ ರಾಮನ ಸೇವೆಗೆ ಸಲ್ಲಿಸಿರ್ತದ್ದು. ಮೂರ್ತಿ ಕೂಡ ಮೈಸೂರಿನಿಂದ ಆಗಿರ್ತಕ್ಕಂಥದ್ದು, ಇದು ಕಲಬುರಗಿಯಿಂದ ಆಗಿರ್ತಕ್ಕಂಥದ್ದು. ಇದು ನಿಮ್ಗೆ ಹೆಂಗೆ ಅನಿಸ್ತದೆ, ಕರ್ನಾಟಕಕ್ಕೆ ಎರಡೂ ಕೂಡ ಸಿಕ್ಕಿರ್ತಕ್ಕಂಥದ್ದು? ನೋಡಿರಿ, ಕಲಬುರಗಿಗೂ ಕರ್ನಾಟಕಕ್ಕೂ ಉತ್ತರ ಪ್ರದೇಶದಕ್ಕೂ ತಲೆಮಾರಲಿಂದ ಒಂದು ಸಂಬಂಧ. ಇದು ರಾಮಂದು ಹಿಡ್ಕೊಂಡು ರಾಮಂದು ಹನುಮಂತಂದೇ ಕರ್ನಾಟಕ ಉತ್ತರ ಪ್ರದೇಶ ಅಯೋಧ್ಯೆಯಲ್ಲಿಂದು ಸಂಬಂಧ ಇದೆ. ಅದಕ್ಕೋಸ್ಕರ ಇಲ್ಲಿ ರಾಮ ಎಲ್ಲೆಲ್ಲೋ ಪಾದಗಳು ಹಾಕಿದ್ದಾನೆ ನಮ್ಮ ಕರ್ನಾಟಕದಾಗ. ಅದು ಇದು ರಾಮಂದೇ ಒಂದು ಈ ಕೃಪೆನೇ ಏನೋ ಇಡೀ ಕರ್ನಾಟಕದೇ ಎಲ್ಲ ವಿಶೇಷ. ಪೂಜಾ ಸಾಮಗ್ರಿಗಳು ಕರ್ನಾಟಕದಿಂದ, ಘಂಟಿಗಳು ಕರ್ನಾಟಕದಿಂದ, ಆಮೇಲೆ ಮೂರ್ತಿ ನೋಡ್ರಿ, ಮೇನ್ ಬಾಲರಾಮನ ಮೂರ್ತಿ ಪ್ರತಿ ಕೆತ್ತನೇನು ಕೂಡ ಮೈಸೂರದವ್ರು ಅರುಣ್ ಅಂತ ಅವ್ರದ್ದು. ಆಮೇಲೆ ಶೃಂಗೇರಿಯಿಂದ ಪೂಜಾರಿಗಳು ಕೂಡ ನಮ್ಮದು ಕರ್ನಾಟಕದವರೇ ಹೋಗಿದ್ದಾರೆ. ಇಂಥವು ಹಲವಾರು ನಮ್ಮ ಕರ್ನಾಟಕದವ್ರದ್ದು ಅಲ್ಲಿ ಈ ಸೇವೆ ಇದೆ. ಅದಕ್ಕೆ ಒಂದು ಮಾತಿದೆ, ಭಕ್ತಿಯಿಂದ ಮಾಡಿದ್ರೆ ಎಲ್ಲೂ ಕೂಡ ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು. ನೀವು ಕೂಡ ರಾಮ ಭಕ್ತರು ಅಂತ ಹೇಳಿದ್ರಿ. ಆ ಒಂದು ಭಕ್ತಿ ಭಾವನೆ ಇಟ್ಕೊಂಡು ರೆಡಿ ಮಾಡಿದ್ದಕ್ಕೆ ಇದನ್ನು ಸಕ್ಸಸ್ ಆಯಿತು ಅಂತ ನಿಮ್ಗೆ ಅನಿಸುತ್ತಾ? ಹಿಂಗೆ ನೋಡಿರಿ, ನಾನು ಪ್ರಿಂಟಿಂಗ್ ಚಾಲು ಮಾಡಿ 30 ವರ್ಷ ಆಯಿತು. ಯಾವುದೇ ನಾನು ರೊಕ್ಕ ಗಳಿಸ್ಬೇಕು ಅಂತ ಯಾವುದೂ ಇದರ್ಲಿಂದ ಮಾಡಲ್ಲ, ಭಕ್ತಿಲಿಂದ ಮಾಡ್ತೀನಿ. ದೇವ್ರಲಿಂದ ಭಕ್ತಿ ಇಟ್ಟೀನಿ. ನ್ಯಾಚುರಲ್ಲಾಗಿ ಎಲ್ಲರಿಗೆ ನಾನು ಸಹಕಾರ ಮಾಡ್ಕೋತೀವಿ. ನಾವು ದೇವರಲ್ಲಿ ಭಕ್ತಿ ಇಟ್ಟೀನಿ, ಸೇವೆ ಮಾಡೀನಿ. ಆ ಸೇವೆಗೆ ನನಗೆ ಸ್ಪಂದಿಸಿ ಇವತ್ತು ನನಗೆ ಅವ್ರು ಸೆಲೆಕ್ಟ್ ಮಾಡಿ ನನಗಿಂತ ಸಣ್ಣ ಪ್ರಿಂಟಿಂಗ್ದವ್ರಿಗೆ ಇಂಥ ಮೇಲೆತ್ತುವ ಕೆಲಸ ಮಾಡ್ತಾರಂತಂದ್ರೆ ಇದು ಮತ್ತೆಂಥ ಪುಣ್ಯ ಹೇಳ್ರಿ. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿಗಾಗಲಿ, ನಮ್ಮ ಬಂಧು ಬಳಗಕ್ಕಾಗಲಿ, ನಮ್ಮ ಗೆಳೆಯರಿಗಾಗಲಿ, ಇಡೀ ಕರ್ನಾಟಕದವರೇ ಇವತ್ತು ನನಗೆ ಶುಭಾಶಯ ಕಳಿಸ್ತಾರೆ. ಎಲ್ಲ ಮಾಧ್ಯಮದವರು, ಟಿ ವಿ ಮಿತ್ರರು, ಎಲ್ಲರೂ ನ್ಯೂಸ್ ಚಾನಲ್ದವರು ಇವತ್ತು ಬೆಳಗ್ಗೆ 7ರಿಂದ ಇವತ್ತು ರಾತ್ರಿವರೆಗೂ ನಮ್ಮದೆಲ್ಲ ಪ್ರಚಾರ ಮಾಡ್ತಾಯಿದ್ದಾರೆ. ಅವರಿಗೆ ಇಂಥ ನಮಗೆ ಸಂತೋಷ ಬಿಟ್ಟು ಮತ್ತೇನು ಹೇಳಿ. ಈ ಒಂದು ವಿಷಯಕ್ಕೆ ನಿಮಗೆ ಶುಭಾಶಯ ಕೋರಲಿಕ್ಕೆ ಯಾರ್ಯಾರು ಬಂದಿದ್ದರು? ನಮ್ಮ ಗ್ರಾಮೀಣ ಕ್ಷೇತ್ರದ ಮತ್ತಿಮೂಡ ಅವರು ಬಂದಿರು. ಆಮೇಲೆ ಎಲ್ಲ ನಮ್ಮ ಗೆಳೆಯರ ಬಳಗ ಬಂದಿತ್ತು. ಆಮೇಲೆ ಈಗ ನಮ್ಮ ಕಲಬುರಗಿದು ಅಷ್ಟು ರೋಟರಿ ಕ್ಲಬ್ ಸಂಘಟನೆಗಳು 7:30ಗೆ ನಮ್ಮದು ಸನ್ಮಾನ ಇಟ್ಕೊಂಡು ಅದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ರೆಡಿ ಮಾಡಿದ್ದಾರೆ. ಅಲ್ಲಿನೂ ಹೋಗ್ತಾಯಿದ್ದೀನಿ. ಎಲ್ಲ ನಮ್ಮ ಗೆಳೆಯರು ಫೋನ್ ಅಂತೂ ಕಂಟಿನ್ಯೂ, ವಾಟ್ಸಪ್ಪು, ಮೊಬೈಲ್, ಎಲ್ಲರೂ ನಮಗೆ ಎಷ್ಟು ಸಂಬಂಧಿಕರ ಬೇರೆಯವರೆಲ್ಲ ನಂಬರ್ ತೊಗೊಂಡು ನನಗೆ ಫಾರಿನ್ಲಿಂದ ಫೋನ್ ಬಂದಿತ್ತು. ಸರ್, ಎಷ್ಟು ಭಾರಿ ನಮ್ಮ ಪುಣ್ಯ ಇದು. ಯಾರ್ರೀ ಕಲಬುರಗಿಲಿಂದ ರಮೇಶ್ ಅಂತ ನಿಮ್ಮ ಊರದವ್ರು ಬಂದರೆ, ಇಲ್ಲಿಲ್ಲ ನಮ್ಮ ಅಣ್ಣನೇ ಹರರಿ ಅವರು, ನಾವು ಹಿಂಗೆ ಅಂತೇಳಿ ಅವರೆಲ್ಲ ಫೋನ್ ಮಾಡಿ ನಮ್ಮ ಫೋಟೋ ಕಳಿಸಿ ಅವ್ರ ಸಂಗಟ ಇದ್ದಿದ್ದು ಫೋಟೋ ಇಂಥವೆಲ್ಲ ಭಾಳ ಹಂಚ್ಕೊಂಡು ಇಂಥ ಖುಷಿ ಮತ್ತೇನು ಬೇಕು ರೊಕ್ಕ. ಈಗ ಆಹ್ವಾನ ಪತ್ರಿಕೆ ಮೇಲೆ ನಿಮ್ಮ ಲಾಂಛನ ಇರ್ತಕ್ಕಂಥದ್ದು, ಈಗ ನಿಮಗೆ ಈ ಒಂದು ಉತ್ಸವಕ್ಕೆ ಆಹ್ವಾನ ಬಂದಿದೆಯಾ ಅಂತ? ನಾನು ಕರ್ನಾಟಕ ಉತ್ತರ ಪ್ರಾಂತದ ಸೇವಾ ಭಾರತಿ ಟ್ರಸ್ಟ್ ಇದ್ದೀನಿ. ನಮಗೆಲ್ಲ ಯಾವಾಗಲೂ ಅಲ್ಲಿ ಇನ್ವಿಟೇಷನ್ನೇ. ಅದಕ್ಕೆ ನಾವು ಯಾರೂ ಹೋಗಂಗಿಲ್ಲ. ನಾವು ನಿನ್ನೆ 22 ಸ್ವಯಂ ಸೇವಕರನ್ನು ತೊಗೊಂಡು ಇಡೀ ಶರಣಬಸವೇಶ್ವರ ಗುಡಿ ಕ್ಲೀನ್ ಮಾಡಿದ್ದೆವು. ಆಮೇಲೆ ಬರುವ 22ನೇ ತಾರೀಕು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಕಾರ್ಯಕ್ರಮ ಶರಣಬಸವೇಶ್ವರ ದೇವಸ್ಥಾನದಾಗ ಇಟ್ಕೊಂಡಿವಿ. ಒಂದು 2-3 ಸಾವಿರ ಜನ ಬೆಳಗ್ಗೆ 10ರಿಂದ 11 ತನಕ ಶ್ರೀರಾಮನ ಪೂಜೆ, ಆಮೇಲೆ ಶರಣಬಸವೇಶ್ವರ ಪೂಜೆ ಇಟ್ಕೊಂಡಿದ್ದೀವಿ. ಆಮೇಲೆ 11ರಿಂದ 1 ಗಂಟೆ ತನಕ ಡೈರೆಕ್ಟ್ ರಿಲೇ ನಾವೇ ಸ್ಕ್ರೀನ್ ಹಾಕಿ ಎಲ್ಲ 2,000 ಜನ ವ್ಯವಸ್ಥೆ ಮಾಡಿದ್ದೀವಿ, ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಸಾಯಂಕಾಲ 5:30ರಿಂದ 6:30 ತನಕ ನಮ್ಮ ಶರಣಬಸವೇಶ್ವರ ಸಂಸ್ಥಾನದು ದಾಕ್ಷಾಯಿಣಿ ಅವರ ಸಾನ್ನಿಧ್ಯದಲ್ಲಿ
ಬೌದ್ಧಿಕ ಹಿತನುಡಿ ರಾಮನ ಬಗ್ಗೆ ನಮ್ಮ ಪ್ರಾಂತ ಪ್ರಮುಖರಾದ ಕೃಷ್ಣ ಜೋಶಿಯವರು ಬರ್ತಾರೆ, ಅವ್ರದ್ದು ಬೌದ್ಧಿಕಿದೆ. ಆದಮೇಲೆ ನಾವು ದೀಪ ಹಚ್ಚುವ ಕಾರ್ಯಕ್ರಮ ಇಟ್ಕೊಂಡೀವಿ, ಪಟಾಕಿ ಸಿಡಿಸುವ ಕಾರ್ಯಕ್ರಮ ಇಟ್ಕೊಂಡೀವಿ. ಇಂಥವು ಭಜನೆ, ಸಂಗೀತ ಕಾರ್ಯಕ್ರಮ, ಇಂಥ ಹಲವಾರು ಕಾರ್ಯಕ್ರಮ ನಾವು ಇಡೀ ಇಲ್ಲಿ ಕರ್ನಾಟಕ ಜಿಲ್ಲೆಯಲ್ಲಿ ಎಲ್ಲ ಮಠ ಮಂದಿರಗಳಲ್ಲಿ ಎಲ್ಲ ಬಾಂಧವರು ಈ ಯಾವರು ಇವರು ಅಂತ ಎಲ್ಲ ಸಮಾಜದವ್ರು ಈ ರಾಮಗೆ ಈ ಸಲ ಭಕ್ತಿಲಿಂದ ಎಲ್ಲ ನೀವು ನೋಡ್ತಾ ಇದ್ದೀರಿ. ಎಲ್ಲ ಚಾನಲ್ಗಳು ಇವನ್ ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ ಆಗಲಿ, ಹಿಂದೂ ಆಗಲಿ, ಜೈನ್ ಆಗಲಿ, ಎಲ್ಲ ಧರ್ಮದವರು ಜೈ ಶ್ರೀರಾಮ್ ಹುಡುಕೋತಾ ಇನ್ನೇನು ರಾಮನ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ನಮಗೆ ಸಂತೋಷ ತಂದಿದೆ ಅಷ್ಟೇ. ಇದಿಷ್ಟು ಈ ಒಂದು ಲಾಂಛನವನ್ನು ಅರಳಿಸಿದಂಥ ಏನು ಬಂಧು ಪ್ರಿಂಟರ್ಸ್ನ ರಮೇಶ್ ತಿಪ್ನೂರವರ ಮಾತುಗಳಾಗಿರ್ತಕ್ಕಂಥದ್ದು. ಏನು ಭಕ್ತಿ ಭಾವ ಇದ್ದರೆ ಜಯ ಇರುತ್ತೆ ಅಂತಕ್ಕಂಥದ್ದು. ನಾನು ಒಬ್ಬ ರಾಮನ ಭಕ್ತ, ಹೀಗಾಗಿಯೇ ಈ ಒಂದು ಲಾಂಛನದಲ್ಲಿ ಕೇವಲ ಬಣ್ಣಗಳು ಮಾತ್ರ ಇಲ್ಲ, ರಾಮನೇ ನೆಲೆಸಿದ್ದಾನೆ, ಹೀಗಾಗಿಯೇ ಈ ಒಂದು ಲಾಂಛನ ಸೆಲೆಕ್ಟ್ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.